ಇವತ್ತು ದೇವನಹಳ್ಳಿಯಲ್ಲಿ ಕುಮಾರಣ್ಣವರು ಮತ್ತು ದೇವೇಗೌಡರ ಕುಟುಂಬದ ಸದಸ್ಯರಾಗಿ ಪ್ರತಿಯೊಬ್ಬರು ಅವರ ಒಂದು ಸಪೋರ್ಟ್ಗೆ ನಿಂತಿರ್ತಕ್ಕಂಥ ಬಹಳ ಸಂತೋಷ. ನನ್ನನ್ನು ಕೂಡ 2018ರಲ್ಲಿ ನನ್ನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರಿ. ಆ ಪ್ರತಿಫಲವಾಗಿ ಯಾವುದೇ ಒಂದು ತಪ್ಪು ಕೆಲಸ ಮಾಡದೆ ತಮ್ಮ ಜೊತೆ ನಿರಂತರವಾಗಿದ್ದು ನಾನು ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯಾದ್ಯಂತ ಬಲಪಡಿಸಬೇಕಾಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಣ್ಣವರು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಲವಾರು ತಾಲೂಕುಗಳು ಸುಮಾರು 52 ಕ್ಷೇತ್ರಗಳನ್ನು ಸುತ್ತಾಡಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಇವತ್ತು ತಾಲೂಕಿನಾದ್ಯಂತ ಸುಮಾರು 20-25 ಸಾವಿರ ಜನ ಸದಸ್ಯತ್ವ ನೋಂದಣಿಯನ್ನು ಮಾಡಿಸ್ಕೊಬೇಕು ಅಂತೇಳಿ ನಾನು ನನ್ನ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊತೀನಿ. ಇದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಒಳಿತಿಗಾಗಿ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಕುಮಾರಣ್ಣವರು ನಿರಂತರವಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಿಖಿಲ್ ಅಣ್ಣವರು ಈ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ನೀವೆಲ್ಲ ಶಕ್ತಿ ತುಂಬಬೇಕು. ಆ ಶಕ್ತಿ ತುಂಬಿದ್ದೇ ಆದರೆ ಈ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನೂ ಹೆಚ್ಚಿಗೆ ಮಾತನಾಡಬೇಕಾಯಿತು, ಸಮಯದ ಅಭಾವ. ನಿಖಿಲ್ ಅಣ್ಣವರು ಮಾತನಾಡಲಿ, ಅವ್ರು ಏನು ಮಾತನಾಡ್ತಾರಂತ ನೀವೆಲ್ಲ ಕೇಳಿಸ್ಕೋಬೇಕಾಗಿದೆ ಅಂಥೇಳಿ ನನಗೂ ಸಹ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ JDS. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.